ಓಂ ರುದ್ರಂ ಸಮಾಶ್ರಿತಾ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮರೋಗಭಯಾಕುಲೆ ಅಯಮೇಕೋ ಮಹಾಭಾಗಃ ಪೂಜ್ಯತೇಯ ದಧೋಕ್ಷಜಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1183ನೆಯ ಅನುಶಾಸನ ಪರ್ವದ 116ನೇ ಭಾಗ ಇದು. ನಾವೀಗ ನೋಡಬೇಕಾದ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 135ನೇದ್ದು, ವೈಷ್ಣವ ಪಾಠದಲ್ಲಿ 130ನೇಯ ಅಧ್ಯಾಯ. ಉತ್ತರ ಭಾರತದ ಪಾಠದಲ್ಲಿ 88ನೇಯ ಅಧ್ಯಾಯ ಇದು. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು, ಸರ್ವೇ ಚ ಉಪದ್ರವಾಃ ದೂರತೋಪಾಸ್ತಾಃ ಭವಂತು. ವೈಶಾಖ ಕೃಷ್ಣಾಯಾಂ ಏಕಾದಶ್ಯಾಂ ಅಸ್ಯಾಂ ತಿಥೌ ಮಹಾಭಾರತಸ್ಯ ಪಾಪಹರೀಃ ಕಥಾಃ ಶೃಣ್ವಂತಃ ವಯಂ ಅದ್ಯ ಅನುಶಾಸನ ಪರ್ವಣಿ ಶ್ರಾದ್ದ ವಿಷಯಕಾನ್ ಧರ್ಮಾನ್ ಆಕರ್ಣಯಂತಃ ವರ್ತಾಮಹೆ. ಗತೆ ದಿವಸದ್ವಯೇಪಿ ಶ್ರಾದ್ದ ವಿಷಯಕಾಃ ಏವ ಧರ್ಮಾಃ ಸಮವರ್ಣ್ಯಂತ. ವಿವಿಧ ತಿಥಿಷು ಶ್ರಾದ್ದಕರಣೇನ ಕಾನಿ ಫಲಾನಿ ಲಭ್ಯಂತೆ ಇತ್ಯಯಂ ವಿಷಯಃ. अपि च दशमी तिथौ द्वादशी तिथौ च श्राद्धकर्म जलतर्पणं तिलतर्पणं च न कर्तव्यमिति केषांचिन् मतं. तस्य मतस्य समीक्षा च गते दिवसे गतेषु दिवसेषु श्रवणविषयाः अभूवन्. दशमी तिथौ द्वादशी तिथौ च सर्वैः ऋषि देव पितृतर्पणपूर्वकं ब्रह्मयज्ञः विधीयते, बलिहरणं ह्रियते, औपासनम् अग्निहोत्रादिकं च क्रियते. एवं च दशमी तिथौ द्वादश्यां तिथौ च श्राद्धकर्म अपि कालतः प्राप्तं न त्यक्तुं शक्यते, तदपि करणीयमेव इति काचित् प्रतिपादना किञ्चित् प्रतिपादनं महाभारते च अतीते अध्याये दशमे दिने दशम्यां तिथौ द्वादश्यां तिथौ च श्राद्धकरणस्य वर्णनम् अपि सर्वान् अस्माकम् अभिप्रायान् पुष्णाति, सर्वान् अस्माकम् अभिप्रायान् समर्थयति इति गते दिवसे कथा प्रावर्तत. ಶ್ರಾದ್ದದ ಕುರಿತಾಗಿ ಅನೇಕ ವಿಷಯಗಳನ್ನು ಕಳೆದ ಅಧ್ಯಾಯದಿಂದ ನಾವು ನೋಡ್ಲಿಕ್ಕೆ ತೊಡಗಿದ್ದೀವಿ. ಅನೇಕ ವಿಶಿಷ್ಟ ವಿಷಯಗಳನ್ನು ಕೂಡ ಶ್ರಾದ್ದದ ಕುರಿತಾಗಿ ನಾವು ವಿಮರ್ಶಪೂರ್ವಕವಾಗಿ ಕೇಳಲಿಕ್ಕೆ ಸಾಧ್ಯವಾಯಿತು. ಯುಧಿಷ್ಠಿರ ಕೇಳಿದ ಮತ್ತೊಂದು ಪ್ರಶ್ನೆ, ಕಿಂಸ್ವಿದ್ದತ್ತಂ ಮನುಷ್ಯೇಭ್ಯಃ ಕಿಂಸ್ವಿದ್ದತ್ತಂ ಪಿತೃಭ್ಯೋ ವೈ. ಪಿತೃಗಳಿಗೆ ಕೊಟ್ಟಂಥ ಯಾವ ಒಂದು ಅರ್ಪಣ ಅದು ಅಕ್ಷಯವಾಗ್ತದೆ, ಯಾವ ಹವಿಸ್ಸನ್ನು ಕೊಡಬೇಕು ಅದು ದೀರ್ಘಕಾಲ ಅವರಿಗೆ ತೃಪ್ತಿಯನ್ನು ಕೊಡ್ತದೆ, ನಮಗೂ ಫಲ ಕೊಡ್ತದೆ.
ಅದನ್ನೆಲ್ಲ ಹೇಳಿ ಭೀಷ್ಮರು ಅದನ್ನು ಹೇಳಲಿಕ್ಕೆ ತೊಡಗಿದ್ರು. ತಾನಿಮೇ ಶೃಣು ಕಾಮ್ಯಾನಿ ಫಲಂ ಚೇವ ಯುಧಿಷ್ಠಿರ. ಅವೆಲ್ಲ ಅನೇಕ ಥರದ ಫಲಗಳನ್ನು ಕೊಡ್ತವೆ, ನಮ್ಗೆ ಅಪೇಕ್ಷಿತವಾದಂತಹ ಫಲಗಳನ್ನು. ಕಾಮ್ಯಾನಿ ಫಲಾನಿ ಅಂತಿದೆಯಲ್ಲ, ಕಾಮ್ಯಾನಿ ಫಲಂ ಅಂತ ಹೇಳಿ, ತಾನಿಮೇ ಶೃಣು ಕಾಮ್ಯಾನಿ, ಕಾಮ್ಯ ಫಲಗಳನ್ನೇ ಕೊಡ್ತವೆ ಅಂತ ಕೆಲವು ಕಡೆ ಅನುವಾದ ಇದೆ. ಕಾಮ್ಯ ಫಲವನ್ನು ಕೊಡ್ತವೆ, ಹಾಗಾಗಿ ಇದು ನಿವೃತ್ತ ಕರ್ಮಕ್ಕೆ ಈ ಶ್ರಾದ್ದದ ಆಚರಣೆ ಅಂತ ಅನ್ನೋದು ಪ್ರತಿಬಂಧಕ ಅಂತ ಯಾರು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ನಮಗೆ ಬೇಕಾದ ಫಲಗಳನ್ನು ಕೊಡ್ತವೆ, ನಮಗೆ ಬೇಕಾದ ಜ್ಞಾನ ಭಕ್ತಿ ವೈರಾಗ್ಯ ಆದ್ರೆ ಅದನ್ನೂ ಕೊಡ್ತವೆ ಅಂತ ಅದರ ಅರ್ಥ. ಹಾಗಾಗಿ ಶ್ರಾದ್ದ ಅನ್ನೋದು ಇದೇನು ಪ್ರವೃತ್ತ ಕರ್ಮವೇನಲ್ಲ, ನಿವೃತ್ತ ಕರ್ಮವೇ ಇದು. ಅದನ್ನ ಈ ಶ್ಲೋಕದ ಮೂಲಕ ನಾವು ತಿಳ್ಕೊಳ್ಬಹುದು. ಏನ್ ಮಾಡಬೇಕು ಸಾಧಕನಾದವನು? ಎಳ್ಳು, ಭತ್ತ, ಅದನ್ನು ಕೆಂಭತ್ತ ಅಂತ ವರ್ಣನೆ ಮಾಡಿದ್ದಾರೆ. ಜವೆಗೋಧಿ, ಉದ್ದು, ನೀರು, ಗಡ್ಡೆ ಗೆಣಸು, ಹಣ್ಣು ಇತ್ಯಾದಿಗಳಿಂದ ಶ್ರಾದ್ದ ಮಾಡಿದರೆ ಮಾಸಂ ಪ್ರಿಯಂತೆ, ಒಂದು ತಿಂಗಳ ಕಾಲ ಅವರಿಗೆ ತೃಪ್ತಿ ಆಗ್ತದೆ. ಅವರು ನಿಮ್ಮನ್ನ ಹರಸ್ತಾರೆ, ಶ್ರಾದ್ದ ಮಾಡಿದಂಥ ವ್ಯಕ್ತಿಯನ್ನ. ತಿಲದ ಮಹತ್ವ ಶ್ರಾದ್ದದಲ್ಲಿ ಬಹಳವಾಗಿರ್ತದೆ. ವರ್ಧಮಾನ ತಿಲ ಅಂತಿದೆ ಅಲ್ಲಿ. ವರ್ಧಮಾನ ತಿಲ ಅಂದ್ರೆ ಬಹಳ ಮಹತ್ವವನ್ನು ಹೊಂದಿರುವಂತಹ, ಹೆಚ್ಚುಗಾರಿಕೆಯನ್ನು ಹೊಂದಿರುವಂತಹ ತಿಲ ಅಂತ ಅರ್ಥ. ಮತ್ತೆ ಎಷ್ಟು ಪ್ರಮಾಣದ ಎಳ್ಳನ್ನು ಅಲ್ಲಿ ಬಳಸಬೇಕೋ ಅಷ್ಟೊಂದು ಬಳಸಲೇಬೇಕು, ಅದರಲ್ಲಿ ಕಡಿಮೆ ಮಾಡುವಂತಿಲ್ಲ. ಅದು ಅಕ್ಷಯ ಫಲ ಕೊಡ್ತದೆ. ತಿಲ ಅಂತನ್ನೋದು ಎಲ್ಲಾ ಪದಾರ್ಥಗಳಲ್ಲಿಯೂ ಬಹಳ ಪ್ರಧಾನವಾದದ್ದು. ನೀವು ನೋಡ್ತಿರುವ ಪಾಠದಲ್ಲಿ ದ್ವೌ ಮಾಸೌತು ಭವೇ ತೃಪ್ತಿ ಅಂತ ಒಂದು ಶ್ಲೋಕ ಇದೆ. ಅದನ್ನ ನಾನು ನೋಡ್ತಿರುವ ಪುಸ್ತಕದಲ್ಲಿ ಒಂದು 4-6 ಶ್ಲೋಕಗಳ ಬಳಿಕ ಇದೆ, ಅದನ್ನು ಹೇಳ್ತೇನೆ. ಗವ್ಯೇನ ದತ್ತಂ ಶ್ರಾದ್ದೇತು ಸಂವತ್ಸರ ಮಿಹೋಚ್ಯತೆ, ಇದು ನಾನು ನೋಡ್ತಿರುವಂತಹ ಶ್ಲೋಕ ಇದೆ. ನೀವು ನೋಡ್ತಿರುವ ಪುಸ್ತಕದಲ್ಲಿ ಗವ್ಯೇನ ದತ್ತೆ ಶ್ರಾದ್ದೇತು ಅನ್ನೋದು 8ನೇ ಶ್ಲೋಕವಾಗಿದೆ. ಆ ಶ್ಲೋಕವು ಅಲ್ಲಿದೆ, ಸ್ವಲ್ಪ ಮುಂದೆ ಇರ್ತದೆ, ಅದನ್ನ ನೀವು ಗಮನಿಸಬೇಕು. ಈ ದೌಮಾಸೌತು ಭವೇತ್ ತೃಪ್ತಿ ಇತ್ಯಾದಿ ಶ್ಲೋಕಗಳು ಕೆಲವು ಹಿಂದೆ ಮುಂದಾಗಿವೆ, ಅದನ್ನ ಗಮನಿಸಿ. ಅಥವಾ ನಿಮ್ಮ ಅನುಕೂಲಕ್ಕಾಗಿ ಆ ಶ್ಲೋಕಗಳನ್ನೇ ಮೊದಲು ಹೇಳ್ತೇನೆ, ನಿಮ್ಮ ಪುಸ್ತಕದಲ್ಲಿರುವಂಥದನ್ನೇ ಹೇಳ್ತೇನೆ, ಹಾಗೆ ಆದರೂ ಕೂಡ ಅದನ್ನು ಗಮನಿಸಿ. ದೌಮಾಸೌತು ಭವೇತ್ ತೃಪ್ತಿ ಮತ್ಸ್ಯೈ ಪಿತೃಗಣಸ್ಯ, ಮೀನುಗಳ ಮೂಲಕವಾಗಿ ಶ್ರಾದ್ದ ಮಾಡಿದರೆ ಪಿತೃಗಳಿಗೆ 2 ತಿಂಗಳವರೆಗೆ ತೃಪ್ತಿ ಇರ್ತದೆ. ಕುರಿಯ ಮಾಂಸದಿಂದ ಶ್ರಾದ್ದ ಮಾಡಿದರೆ 3 ತಿಂಗಳು ತೃಪ್ತಿ ಆಗ್ತದೆ. ಮೊಲದ ಮಾಂಸದಿಂದ ಶ್ರಾದ್ದ ಮಾಡಿದರೆ 4 ತಿಂಗಳ ಕಾಲ ಅವರಿಗೆ ತೃಪ್ತಿ ಆಗ್ತದೆ. ಎರಡೂ ಪಾಠಗಳಲ್ಲೂ ಇವೆ, ಅದನ್ನು ಓದ್ತಾ ಇದ್ದೇನೆ. ಆಜೇನ ಮಾಂಸಾನ್ ಪ್ರಿಯಂತೆ, ಆಡಿನ ಮಾಂಸದಿಂದ ಶ್ರಾದ್ದ ಮಾಡಿದರೆ ಪಿತೃಗಳು 5 ತಿಂಗಳ ಕಾಲ ತೃಪ್ತಿಯನ್ನು ಪಡ್ಕೋತಾರೆ. ಹಂದಿ ಮಾಂಸದಿಂದ ಶ್ರಾದ್ದ ಮಾಡಿದರೆ ಅದು 6 ತಿಂಗಳ ಕಾಲ ತೃಪ್ತಿ. ಪಕ್ಷಿಯ ಮಾಂಸದಿಂದ ಶ್ರಾದ್ದ ಮಾಡಿದರೆ 7 ತಿಂಗಳ ಕಾಲ ಅದರಿಂದ ತೃಪ್ತಿ ಆಗ್ತದೆ. ಮಾಸಾನಷ್ಟವು ಪಾರ್ಶ್ವತೇನ, ಜಿಂಕೆಯ ಮಾಂಸದಿಂದ ಶ್ರಾದ್ದ ಮಾಡಿದರೆ 8 ತಿಂಗಳ ತೃಪ್ತಿ. ರುರು ಅಂತ, ಅದು ಕೂಡ ಜಿಂಕೆಯ ಒಂದು ಪ್ರಭೇದವೇ. ಬೇರೆ ಬೇರೆ ಥರದ ಜಿಂಕೆಗಳಿರ್ತವೆ, ನಮ್ಗದು ಗೊತ್ತಿದೆ. ಚಿಕ್ಕ ಜಿಂಕೆ, ದೊಡ್ಡ ಜಿಂಕೆ, ಇಂಥವೆಲ್ಲ ಬೇರೆ ಬೇರೆ ಥರದ ಪ್ರಭೇದಗಳಿವೆ. ಅದರಲ್ಲಿ ಮೇಲೆ ಕೊಂಬಿನಲ್ಲಿ ಪ್ರಭೇದಗಳಿರ್ತವೆ, ಅಂಥ ಜಿಂಕೆಗಳವೆಲ್ಲ. ಅದರಲ್ಲಿ ಈ ರೌರವ ಅಂತ ಒಂದು, ಅದರ ಚರ್ಮವನ್ನು ಕೂಡ ಪವಿತ್ರ ಅಂತ ಉಪಯೋಗ ಮಾಡ್ತಾರೆ. ಅದರ ಮಾಂಸದಿಂದ 9 ತಿಂಗಳು. ಗವಯ ಅಂತ, ಅದೊಂದು ಕಾಡಿನಲ್ಲಿ ಸಿಗುವಂತಹ ಒಂದು ಪ್ರಾಣಿ, ಅದರ ಮಾಂಸದಿಂದ ಹಸಿವಿನಂತೆ ಇರುವಂತಹ ಕಾಡಿನ ಪ್ರಾಣಿ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಅದರಿಂದ 10 ತಿಂಗಳು ತೃಪ್ತಿ ಆಗ್ತದೆ. ಎಮ್ಮೆಯ ಮಾಂಸದಿಂದ ಶ್ರಾದ್ದ ಮಾಡಿದರೆ 11 ತಿಂಗಳ ಕಾಲ ತೃಪ್ತಿ ಆಗ್ತದೆ. ಗವ್ಯೇನ ದತ್ತೆ ಶ್ರಾದ್ದೇತು ಸಂವತ್ಸರ ಮಿಹೋಚ್ಯತೆ. ಗೋಮಾಂಸದಿಂದ ಶ್ರಾದ್ದ ಮಾಡಿದ್ರೆ 1 ವರ್ಷದ ಕಾಲ ತೃಪ್ತಿ ಆಗ್ತದೆ ಅಂತಿದೆ. ಅದು ಗೋಮಾಂಸ ಅಂತ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಯೋಗ್ಯ ಅಲ್ಲ.
ಗೋವಿಗೆ ಸಂಬಂಧಪಟ್ಟ ಹಾಲು ಮೊಸರು ಇತ್ಯಾದಿಗಳಿಂದ ಶ್ರಾದ್ದ ಮಾಡಿದ್ರೆ 1 ವರ್ಷ ತೃಪ್ತಿ ಆಗ್ತದೆ ಅಂತ ಬೇರೆ ಕಡೆ ಕೆಲವು ಅನುವಾದಗಳಲ್ಲಿದೆ. ಯಥಾ ಗವ್ಯಂ ತಥಾಯುಕ್ತಂ ಪಾಯಸಂ ಸರ್ಪಿಶಾಸಃ. ತುಪ್ಪದಿಂದ ಕೂಡ ಒಂದು ಶ್ರಾದ್ದ ಮಾಡಿದ್ರೆ 1 ವರ್ಷದ ತೃಪ್ತಿ ಆಗ್ತದೆ. ತುಪ್ಪದಿಂದ ಕೂಡಿದ ಪಾಯಸ ಅದು ಕೂಡ ತೃಪ್ತಿಗೆ ಕಾರಣ. ವಾರ್ಧಾನ ಸಸ್ಯ ಮಾಂಸೇನ ತೃಪ್ತಿ 12 ವಾರ್ಷಿಕೆ. ಕಾಡೆಮ್ಮೆ ಮಾಂಸದಿಂದ ಶ್ರಾದ್ದ ಮಾಡಿದ್ರೆ ಅದು 12 ವರ್ಷ ಕಾಲದ ತೃಪ್ತಿಯನ್ನು ಕೊಡುತ್ತದೆ. ಆನಂತ್ಯಾಯ ಭವೇದ್ದತ್ತಂ ಖಡ್ಗ ಮಾಂಸಂ ಪಿತೃಕ್ಷಯೇ. ಪಿತೃಕ್ಷಯ ಅಂದ್ರೆ ಆ ಪಿತೃಗಳು ಮರಣ ಹೊಂದಿದ ದಿನ, ಆಗ ಖಡ್ಗ ಮೃಗದ ಮಾಂಸದಿಂದ ಶ್ರಾದ್ದ ಮಾಡಿದ್ರೆ ಅದು ಕೂಡ ಅನಂತ ಕಾಲದವರೆಗೆ ತೃಪ್ತಿ ಕೊಡುತ್ತದೆ. ಕಾಲಶಾಕಂ ಚಾಹಂ ಚಾಪ್ಯಾನಂತ್ಯಂ ಛಾಗ ಉಚ್ಯತೆ. ಕಾಲಶಾಖ ಅಂದ್ರೆ ಕರಿಬೇವು ಮೊದಲಾದದ್ದು. ಮತ್ತೆ ಕಾಡಿನ ಕಾಂಚನ ವೃಕ್ಷದ ಹೂವು ಅಂತೂ ಕೂಡ ಕೆಲವು ಕಡೆ ಅನುವಾದ ಮಾಡಿದ್ದಾರೆ. ಆಡಿನ ಮಾಂಸ ಇವುಗಳು ಅನಂತವಾದ ತೃಪ್ತಿಯನ್ನು ಕೊಡುವಂಥವು. ಇಲ್ಲಿ ಈ ಒಂದೊಂದು ಅನುವಾದದಲ್ಲಿ ಹೀಗೊಂದು ಅಡಿ ಟಿಪ್ಪಣಿ ಬರೆದಿದ್ದಾರೆ, ಅದನ್ನು ಓದ್ತೇನೆ. ಕಲಿಯುಗದಲ್ಲಿ ಶ್ರಾದ್ದ ಕರ್ಮದಲ್ಲಿ ಮಾಂಸ ಅಂತ ಅನ್ನೋದು ನಿಷಿದ್ಧವಾಗಿದೆ. ಅದು ಈಗ ಸಂಪ್ರದಾಯ ಪ್ರಾಪ್ತವಾಗಿಲ್ಲ, ಗ್ರಾಹ್ಯವೂ ಅಲ್ಲ. ಹಿಂದಿನ ಯುಗದಲ್ಲಿಯೂ ಕೂಡ ಅದು ಕಡ್ಡಾಯವೇನಲ್ಲ. ನಿವೃತ್ತಿಸ್ತು ಮಹಾಫಲ, ಬಿಟ್ರೆ ಮಹಾಫಲ ಅಂತ ಅದರ ವರ್ಣನ ಇದೆ. ವರ್ಧಮಾನ ತಿಲಂ ಶ್ರಾದ್ದಂ, ಇದು ಹಿಂದೆ ಬಂದಿರುವಂತಹ ಒಂದು ಶ್ಲೋಕ. ಅದನ್ನ ಈಗಾಗಲೇ ಹೇಳಿದ್ದೆ, ಎಳ್ಳಿನಿಂದ ಶ್ರಾದ್ದ ಮಾಡಬೇಕು ಅಂತ ಹೇಳಿ. ಗವ್ಯೇನ ದತ್ತಂ ಶ್ರಾದ್ದೇತು ಸಂವತ್ಸರಮಿಹೋಚ್ಯತೆ ಯಥಾ ಗವ್ಯಂ ತಥಾಯುಕ್ತಂ ಪಾಯಸಂ ಸರ್ಪಿಶಾಸ. ಆ ಶ್ಲೋಕದ ಬಗ್ಗೆನೂ ಬಂದಿದೆ. ಗಾಥಾಶ್ಚಾಪ್ಯತ್ರ ಗಾಯಂತಿ ಪಿತೃಗೀತಾ ಯುಧಿಷ್ಠಿರ. ಪಿತೃಗಳು ಒಂದು ಹಾಡನ್ನು ಹೇಳ್ತಾ ಇರ್ತಾರಂತೆ. ಹಾಡು ಅಂದ್ರೆ ಏನು? ಅವ್ರದೊಂದು ಆಕಾಂಕ್ಷೆ, ಒಂದು ಕೋರಿಕೆ. ಅದನ್ನ ಈಗ ಮುಂದೆ ನಾವು ಕೇಳಬೇಕು. ಏನದು? ಅಪಿನಸ್ವಕುಲೇ ಜಾಯಾತ್ ಯೋನೋ ದದ್ಯಾತ್ ತ್ರಯೋದಶೀಂ ಮಘಾಸು ಸರ್ಪಿ ಸಂಯುಕ್ತಂ ಪಾಯಸಂ ದಕ್ಷಿಣಾಯನೆ. ದಕ್ಷಿಣಾಯನದಲ್ಲಿ ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಮಘಾ ನಕ್ಷತ್ರದಿಂದ ಕೂಡಿದ ತ್ರಯೋದಶಿ ದಿವಸ ತುಪ್ಪದಿಂದ ಕೂಡಿದಂತಹ ಪಾಯಸವನ್ನ ಭಗವಂತನಿಗೆ ನಿವೇದನೆ ಮಾಡಿ ಶ್ರಾದ್ದದಲ್ಲಿ ಉಪಯೋಗಿಸಬೇಕು. ಅದನ್ನ ಪಿತೃಗಳಿಗೂ ಕೂಡ ಸಮರ್ಪಿಸಬೇಕು. ಇಂಥ ಒಬ್ಬ ವ್ಯಕ್ತಿ ನಮ್ಮ ಕುಲದಲ್ಲಿ ಯಾವತ್ತಾದ್ರೂ ಹುಟ್ಟಲಿ ಆತ ಅಂತ ಒಬ್ಬ ವ್ಯಕ್ತಿ ಹುಟ್ಟಿ ಅಂತ ಒಂದು ಮಹಾದಾನವನ್ನ ಆತ ಮಾಡಲಿ, ಆಚರಣವನ್ನ ಆತ ಮಾಡಲಿ ಅಂತ ಈ ಪಿತೃದೇವತೆಗಳು ಆಲೋಚನೆ ಮಾಡ್ತಿರ್ತಾರಂತೆ. ಅವರು ಮತ್ತೂ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಜೇನ ವಾಪಿ ಲೌಹೇನ ಮಘಾಸ್ವೇವ ಯಥೋವೃತಃ ಹಸ್ತಿಚ್ಛಾಯಾಸು ವಿಧಿವತ್ ಕರ್ಣ ವ್ಯಂಜನ ವೀಜಿತಂ. ಇದು ಒಂದು ಪಿತೃಗಳ ಪ್ರಾರ್ಥನೆ ಇದೆ. ಮಖಾ ನಕ್ಷತ್ರ ಯುಕ್ತವಾದ ಒಂದು ದಿನದಲ್ಲಿ ಹಸ್ತಿಚ್ಛಾಯಾಸು ಅಂತ ಅಲ್ಲಿ ಶಬ್ದ ಇದೆ. ಹಸ್ತಿಚ್ಛಾಯಾಸು ಅಂದ್ರೆ ಗಜಚ್ಛಾಯಾ ಯೋಗ ಅಂತ ಅದೊಂದು ಪುಣ್ಯಕಾಲ. ಆ ಪುಣ್ಯಕಾಲದಲ್ಲಿ ಶ್ರಾದ್ದ ಮಾಡುವಂಥವನು ನಮ್ಮ ವಂಶದಲ್ಲಿ ಹುಟ್ಟುತ್ತಾನ ಹೇಗೆ? ಆಡಿನ ಮಾಂಸದಿಂದ ಕೂಡಿದಂಥ ಆಹಾರವನ್ನ ನಮಗೆ ಬಲಿಯನ್ನಾಗಿ ಕೊಡುವವನು ಹುಟ್ಟಬೇಕು. ಹಾಗೆ ಹುಟ್ಟಿದ್ರೆ ನಮಗದರಿಂದ ಮಹಾಫಲ ಇದೆ ಅಂತ ಅವರು ಪಿತೃಗಳು ಆಲೋಚನೆ ಮಾಡ್ತಾರೆ. ಆ ಗಜಚ್ಛಾಯ ಪುಣ್ಯಕಾಲದಲ್ಲಿ ಇನ್ನೊಂದು ವಿಶಿಷ್ಟ ಆಚರಣವೂ ಕೂಡ ಇದೆ. ಅದೇನು? ಆನೆಯ ಕಿವಿಗಳಿಂದ ಗಾಳಿ ಬೀಸಲ್ಪಡ್ತಾ ಇರಬೇಕು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದರದೆಲ್ಲ ವಿಮರ್ಶವನ್ನ ಈಗ ನಾವು ಸ್ವಲ್ಪ ಗಮನ ಇಟ್ಟು ಕೇಳೋಣ. ಇದನ್ನ ನೋಡುವುದಕ್ಕಿಂತ ಮುಂಚೆ ಇನ್ನೂ ಒಂದು ಶ್ಲೋಕವೂ ಇದೆ. ಆ ಶ್ಲೋಕವನ್ನೆಲ್ಲ ನೋಡಿ ಅಧ್ಯಾಯವನ್ನು ಸಮಾಪ್ತ ಮಾಡ್ಕೊಳ್ಳೋಣ. ಅಧ್ಯಾಯದಲ್ಲಿ ಬಂದಿರುವ ಗಜಚ್ಛಾಯಾ ಯೋಗ ಅನ್ನೋದ್ರ ಬಗ್ಗೆ ಮತ್ತೆ ವಿಮರ್ಶೆಯನ್ನು ಗಮನಿಸೋಣ. ವೇಷ್ಟವ್ಯ ಬಹವಃ ಪುತ್ರಾಃ
ಯದ್ಯೇಕೋಪಿ ಗಯಾಮೃಜೇತ್ ಯತ್ರಾಸೋ ಪ್ರಥಿತೋ ಲೋಕೇಶು ಅಕ್ಷಯಕರಣೋ ವಟಃ. ಅನೇಕ ಮಕ್ಕಳನ್ನ ಮನುಷ್ಯ ಹೊಂದುವ ಅಪೇಕ್ಷೆಯನ್ನು ಪಡ್ಕೋಬೇಕು. ಒಬ್ಬೇ ಇಬ್ಬರೇ ಸಾಕು ಅಂತ ಅನ್ನಬಾರದು. ಆ ಕಾಲದ ಮಹಿಮಾ ಹಾಗಿತ್ತು. ಅವರಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಆದ್ರೂ ಗಯೆಗೆ ಹೋದಾನೋ, ಅಲ್ಲಿ ಹೋಗಿ ತನ್ನ ತಂದೆ ಮತ್ತು ತಾಯಿಯ ಪ್ರೀತ್ಯರ್ಥವಾಗಿ ಶ್ರಾದ್ದ ಮಾಡಿಯಾನೋ, ಶ್ರಾದ್ದದ ಫಲವನ್ನು ಅಕ್ಷಯಗೊಳಿಸುವಂತ ಒಂದು ವಟವೃಕ್ಷ ಅಲ್ಲಿದೆ. ಅದಕ್ಕಾಗಿ ನಾವು ಈಗ ಮನೆಯಲ್ಲಿಯೋ ಅಥವಾ ಯಾವುದಾದ್ರೂ ಮಠದಲ್ಲಿಯೋ ಶ್ರಾದ್ದ ಮಾಡಿದ್ರು ಕೂಡ ಗಯಾಯಾಮ್ ದತ್ತಮಸ್ತುತು ಭವಂತೋ ಬ್ರುವಂತು ಗಯಾ ಗದಾಧರ ಪ್ರೀಯತಾಂ. ಮನೆಯಲ್ಲೇ ಶ್ರಾದ್ದ ಮಾಡಿದ್ದೀವಿ, ಮಠದಲ್ಲೇ ಮಾಡಿದ್ದೀವಿ, ಆದರೆ ಗಯಾದಲ್ಲಿ ಶ್ರಾದ್ದ ಮಾಡಿದರೆ ಏನೋ ಒಂದು ಅಕ್ಷಯ ಫಲ ಸಿಗಬೇಕು. ಆ ಫಲ ನಮಗೆ ಸಿಗಲಿ ಅಂತ ನೀವೆಲ್ಲರೂ ಹಾರೈಸಿರಿ. ಗಯಾ ಗದಾಧರ ಪ್ರೀಯತಾಂ. ಗಯಾದಲ್ಲಿರುವಂತಹ ಗದಾಧರ ರೂಪಿಯಾದ ಭಗವಂತ ಸಂಪ್ರೀತನಾಗಲಿ ಅಂತ ಹೀಗೆ ಕೇಳ್ಕೋಬೇಕು. ಅಷ್ಟು ಮಹತ್ವ ಇದೆ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದ್ದಕ್ಕೆ. ಆಪೋ ಮೂಲಂ ಫಲಂ ಮಾಂಸಂ ಅನ್ನಂ ವಾಪಿ ಪಿತೃಕ್ಷಯೇ ಯತ್ಕಿಂಚಿನ್ ಮಧು ಸಂವಿಷ್ಟಂ ತದ ಆನಂತ್ಯಾಯ ಕಲ್ಪಿತೆ. ನಾವು ಶ್ರಾದ್ದದಲ್ಲಿ ಏನನ್ನೇ ಕೊಟ್ರು, ನೀರು, ಗಡ್ಡೆ, ಗೆಣಸು, ಫಲ, ಮಾಂಸ, ಅನ್ನ, ಇದೆಲ್ಲವೂ ಕೂಡ ಶ್ರಾದ್ದದಲ್ಲಿ ಬಹಳ ಮುಖ್ಯವಾದದ್ದು. ಜೇನುತುಪ್ಪದ ಜೊತೆಗೆ ಅದನ್ನೆಲ್ಲವನ್ನು ಕೂಡ ನಾವು ಕೊಡಬೇಕು. ಮಾಂಸದ ಬಗ್ಗೆ ಇಲ್ಲಿ ಬಂತು. ಆ ಮಾಂಸದ ಆಹಾರ ಸಮೇತವಾಗಿ ಶ್ರಾದ್ದ ಮಾಡುವುದರ ಬಗ್ಗೆ ಒಂದು ವಿಮರ್ಶೆಯನ್ನು ಕೂಡ ಹೇಳುವನಿದ್ದೇನೆ, ಅದನ್ನು ಮುಂದೆ ಹೇಳ್ತೇನೆ. ಅದಕ್ಕಿಂತ ಮೊದಲೀಗ ಅಲ್ಲಿ ಈ ಗಜಚ್ಛಾಯಾ ಪುಣ್ಯಕಾಲದ ಬಗ್ಗೆ ಬಂತು. ಅದರ ಬಗ್ಗೆ ಲಕ್ಷ್ಯಾಲಂಕಾರ ಏನು ಹೇಳಿದೆ, ವಾಸ್ತವಿಕವಾದ ವ್ಯಾಖ್ಯಾನ ಏನು ಅಂತ ಅನ್ನೋದನ್ನ ಈಗ ಗಮನಿಸೋಣ. ನಿಮ್ಮೆದುರಿಗೆ ಆ ಲಕ್ಷ್ಯಾಲಂಕಾರದ ಒಂದು ಅನುವಾದ ಇತ್ಯಾದಿಗಳಿದ್ದರೆ ಅದನ್ನು ಗಮನಿಸಿ. ಹೇಗೆ ಅರ್ಥ ಅಲ್ಲಿ ಅಂತನ್ನುವುದು ಅಲ್ಲಿ ತಿರುಚಿ ಹೋಗಿದೆ ಅಂತ ಅನ್ನೋದನ್ನು ನೋಡೋಣ. ಹಸ್ತಿಚ್ಛಾಯಾಸು ಅಂತ ಶ್ಲೋಕದಲ್ಲಿದೆ. ಹಸ್ತಿ ಅಂದ್ರೆ ಗಜಚ್ಛಾಯ ಅಂತ ಅರ್ಥ ವಾಸ್ತವಿಕವಾಗಿ. ಹಸ್ತಿಚ್ಛಾಯಾಸು ವಿಧಿವತ್ ಇತ್ಯತ್ರ ಹಸ್ತವತ್ ಪರಿತೋ ಲಂಬಮಾನಾಃ ಶಿಫಾಃ ಯಸ್ಯ ಸಹ ಹಸ್ತಿ ವಟವೃಕ್ಷಃ ತಸ್ಯ ಛಾಯಾಸು. ಹಸ್ತಿಚ್ಛಾಯ ಅಂತಂದ್ರೆ ಈ ಆಲದ ವೃಕ್ಷದ ಬಿಳಲುಗಳು ಇರ್ತಾವಲ್ಲ, ಅದ್ರ ಬೇರುಗಳು ಜೋತಾಡ್ತಾ ಇರ್ತಾವಲ್ಲ, ಅವು ಕೈಯಂತೆ ನಮ್ಮ ಕೈ ಹೀಗೆ ಕೆಳಗೆ ಜೋತಾಡ್ತಾ ಇದ್ರೆ 5 ಬೆರಳುಗಳು ಹೇಗೆ ಕೆಳಗೆ ಜೋತಾಡುವುದು ಕಾಣಿಸ್ತದೆ, ಅದರಂತೆ ಆಲದ ವೃಕ್ಷದ ಬೇರುಗಳು ಕೂಡ ಜೋತಾಡ್ತಾ ಇರ್ತವೆ. ಅಂತ ಶಿಫಾಹ, ಅದಕ್ಕೆ ಶಿಫಾ ಅಂತ ಕರೀತಾರೆ ಅದ್ರ ಬೇರುಗಳಿಗೆ. ಆ ಬೇರುಗಳು ಉಳ್ಳದ್ದೇ ಹಸ್ತಿ. ಹಸ್ತಗಳು ಉಳ್ಳದ್ದು, ಕೈ ಉಳ್ಳದ್ದು ಹಸ್ತಿ. ಹಾಗೆ ಆ ಬೇರುಗಳು ಉಳ್ಳದ್ದು, ಕೈಯಂತೆ ಕಾಣುವ ಬೇರುಗಳು ಉಳ್ಳದ್ದು ಹಸ್ತಿ ಅಂದ್ರೆ ವಟವೃಕ್ಷ. ಅದರ ನೆರಳಿನಲ್ಲಿ ಶ್ರಾದ್ದ ಮಾಡಬೇಕು ಅಂತ ಲಕ್ಷಾಲಂಕಾರದಲ್ಲಿರುವಂತಹ ಸಂಸ್ಕೃತ ವಾಕ್ಯಗಳನ್ನು ನಾನೀಗ ನಿಮ್ಗೆ ನೋಡಿದೆ. ಅದಕ್ಕನುಸಾರವಾಗಿ ಏನು ಅನುವಾದ ಆದೀತು, ವಟವೃಕ್ಷದ ಛಾಯೆಯಲ್ಲಿ ಬೀಸಣಿಗೆಯಿಂದ ಅಂದ್ರೆ ಕರ್ಣ ವ್ಯಜನದಿಂದ ಶ್ರಾದ್ದ ಮಾಡುವವನು ನಮ್ಮ ಕುಲದಲ್ಲಿ ಹುಟ್ಟಿಯಾನೋ ಹೇಗೆ ಅಂತ ಹುಟ್ಟಲಿ ಅಂತ ಪಿತೃಗಳು ಅಪೇಕ್ಷೆ ಪಡ್ತಾ ಇರ್ತಾರೆ. ಇದು ನಮಗಲ್ಲಿ ಕಾಣಿಸುವಂತ ಅನುವಾದ. ವಾಸ್ತವಿಕ ಅನುವಾದ ಏನು ಅದನ್ನ ಈಗ ಒಂದು ಬಾರಿ ನೋಡೋಣ. ಈ ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿ ದಿವಸ ಮಖ ನಕ್ಷತ್ರ ಬಂದ್ರೆ ಅದನ್ನ ಗಜಚ್ಛಾಯಾ ಯೋಗ ಅಂತ ಕರೀತಾರೆ. ಅದೊಂದು ಯೋಗ. ಅದು ವೈಧೃತಿ, ವ್ಯತಿಪಾತ ಮೊದಲಾದ ಅನೇಕ ಯೋಗಗಳ ಬಗ್ಗೆ ನಾವು ಕೇಳಿರ್ತೇವೆ. ಅಂತ ಒಂದು ನಿರ್ದಿಷ್ಟವಾದಂತಹ ಯೋಗ ಅದು. ಆಗ ಚಂದ್ರ ಮಖ ನಕ್ಷತ್ರದಲ್ಲಿರ್ತಾನೆ, ಸೂರ್ಯ ಹಸ್ತ ನಕ್ಷತ್ರದಲ್ಲಿರ್ತಾನೆ. ಅದಕ್ಕೆ ಗಜಚ್ಛಾಯಾ ಯೋಗ ಅಂತ ಒಂದು ಪುಣ್ಯಕಾಲ. ಆ ಪುಣ್ಯಕಾಲದಲ್ಲಿಯೂ ಕೂಡ ಈ ಶ್ರಾದ್ದವನ್ನ ಮಾಡಬಹುದು. ಸಾಮಾನ್ಯವಾಗಿ ಅದು ಭಾದ್ರಪದ ಮಾಸದಲ್ಲೇ ಬರ್ತದೆ ಅಂತ ಹೇಳ್ತಾರೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲೇ ಕೆಲವು ಕೋಶಗಳನ್ನು ನಾನು ತೆಗೆದು ನೋಡಿದಾಗ ಅದು ಬೇರೆ ಮಾಸಗಳಲ್ಲಿಯೂ ಕೂಡ ಕೃಷ್ಣ ಪಕ್ಷದಲ್ಲಿ ಬರಬಹುದು ಅಂತ ಹಾಗೆ ಅಭಿಪ್ರಾಯಪಟ್ಟವರು ಕೂಡ ಇದ್ದಾರೆ. ಅಂತೂ ಅಂಥದ್ದೊಂದು ಯೋಗ ಅದು. ವೈಧೃತಿ, ವ್ಯತಿಪಾತ ಮೊದಲಾದ ಯೋಗಗಳಲ್ಲಿಯೂ ಕೂಡ ಹಾಗೆ ಶ್ರಾದ್ದ ಮಾಡುವುದು ಅಂತ ಅನ್ನೋದು ಕಂಡಿದೆ. ಅದನ್ನು ಕೂಡ ನಾವು ಬೇರೆ ಬೇರೆ ಕಡೆ ನೋಡಿರ್ತೇವೆ.
ಪಿತೃಪ್ರೀತಿಕರವಾದಂತಹ ವೈಧೃತಿ ಯೋಗ. ಆಗ ಪಿತೃಪ್ರೀತ್ಯರ್ಥವಾಗಿ ಶ್ರಾದ್ದ ಮಾಡುವುದು ಮಾಡಬಹುದು. ಅದಾಗದೆ ಹೋದ್ರೆ ಪ್ರೀತ್ಯರ್ಥವಾಗಿ ತಿಲತರ್ಪಣ ಕೊಡಬೇಕು, ಗೋ ಸೇವಾ ಮಾಡಬೇಕು, ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು, ಮತ್ತೆ ಅನೇಕ ಶ್ರೇಷ್ಠವಾದಂತಹ ಮಂತ್ರಗಳನ್ನ ಪಾರಾಯಣ ಮಾಡಬೇಕು. ಇದು ಒಂದು ಶ್ರೇಯಸ್ಕರವಾದಂತಹ ಒಂದು ಸಂಗತಿ. ಇದನ್ನ ವೈಧೃತಿ ಸಂಬಂಧಪಟ್ಟಂತೆ ನಾವು ನೋಡಿರ್ತೀವಿ. ವ್ಯತಿಪಾತಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಇಂಥದನ್ನೇ ನಾವು ನೋಡಿರಬಹುದು. ಸನ್ಮಂತ್ರಗಳನ್ನು ಪಾರಾಯಣ ಮಾಡೋದು ಅಂದ್ರೆ ವಿಷ್ಣು ಸಹಸ್ರನಾಮವನ್ನ, ನಾರಾಯಣ ವರ್ಮವನ್ನ, ವೇದಗಳನ್ನು ಪಾರಾಯಣ ಮಾಡೋದು ಇತ್ಯಾದಿ ಇದೆ. ಅದಲ್ಲದೆ ನಾವಿದನ್ನ ಈ ಹಿಂದೆ ನೋಡಿದ್ದೇವೆ. ಈ ಗೋವಿಗೆ ಸಂಬಂಧಪಟ್ಟಂತಹ, ಸುವರ್ಣ ದಾನಕ್ಕೆ ಸಂಬಂಧಪಟ್ಟಂತಹ, ಪೃಥ್ವಿ ದಾನಕ್ಕೆ ಸಂಬಂಧಪಟ್ಟಂತಹ ಅನೇಕ ವರ್ಣಗಳನ್ನು ನೋಡಿದ್ವಲ್ಲ, ಅನೇಕ ವರ್ಣನೆಗಳನ್ನು ಈ ಹಿಂದೆ. ಅಂತ ಕೆಲವು ಭಾಗಗಳನ್ನು ಕೂಡ ಆ ಸಂದರ್ಭದಲ್ಲಿ ಪಾರಾಯಣ ಮಾಡಬೇಕು. ಮಾಮೇವಾದತ್ತ ಮಾಂ ದತ್ತ ಮಾಂ ದತ್ವಾಮಾಂ ಅವಾಪ್ಸಥ ಅಸ್ಮಿನ್ ಲೋಕೆ ಪರೇಚೈವ ತದ್ದತ್ತಂ ಪುನರಾಪ್ಯತೆ ಅಂತ ಆ ಶ್ಲೋಕ. ಇದನ್ನು ಆ ಶ್ರಾದ್ದದ ಸಂದರ್ಭದಲ್ಲಿ ಹೇಳಬೇಕು. ಅದು 62ನೇ ಅಧ್ಯಾಯ ಅನುಶಾಸನ ಪರ್ವದಲ್ಲಿ. ಈ ಹಿಂದೆ ಅದು ಬಂದಿದೆ. 62ನೇ ಅಧ್ಯಾಯದಲ್ಲಿ ಈಗ ನಾನು ಹೇಳಿದಂತಹ ನಿರ್ದಿಷ್ಟ ಶ್ಲೋಕವೊಂದನ್ನಾದ್ರೂ ಹೇಳಬಹುದು. ನನ್ನನ್ನು ದಾನ ಮಾಡಿರಿ ಅಂತ ಭೂಮಿ ಹೇಳ್ತದೆ. ನನ್ನನ್ನು ದಾನ ಮಾಡಿರಿ, ನನ್ನನ್ನು ಸ್ವೀಕಾರ ಮಾಡುವುದು, ನನ್ನನ್ನು ದಾನ ಮಾಡುವುದು ಎರಡೂ ಕೂಡ ಬಹಳ ಮಹತ್ವದ ಪುಣ್ಯ ಕಾರ್ಯ ಅಂತ. ಆ 62ನೇ ಅಧ್ಯಾಯವನ್ನು ಪೂರ್ಣವಾಗಿ ಆದ್ರೂ ಕೂಡ ಭೂಮಿ ಗೀತ ಅಂತ ಕರೆಸ್ಕೊಂಡಿದೆ. ಅದು ಆ ಭೂಮಿ ಗೀತವನ್ನಾದ್ರೂ ಕೂಡ ಇಡೀ ಅಧ್ಯಾಯವನ್ನು ಪಾರಾಯಣ ಮಾಡಬಹುದು, ಪ್ರವಚನ ಮಾಡಬಹುದು, ಅಥವಾ ಇದೊಂದು ಶ್ಲೋಕವನ್ನಾದ್ರೂ ಕೂಡ ಅಲ್ಲಿ ಮಾಡಬಹುದು. ಇದು ಸನ್ಮಂತ್ರಗಳ ಪಾರಾಯಣ ಅಂತ. ವೈಧೃತಿ, ವ್ಯತಿಪಾತ ಮೊದಲಾದ ಸಂದರ್ಭಗಳಲ್ಲಿ ಇದನ್ನು ಹೇಳಿರ್ತಾರೆ. ಅದರಂತೆ ಈ ಗಜಚ್ಛಾಯ ಯೋಗ ಅಂತ ಅನ್ನೋದು ಕೂಡ ಒಂದು ಪುಣ್ಯವಾದಂತಹ ಯೋಗ. ಆ ಸಂದರ್ಭದಲ್ಲಿ ಅದನ್ನು ಪಾರಾಯಣ ಮಾಡಬೇಕು. ಆದರೆ ಈ ಲಕ್ಷಾಲಂಕಾರದಲ್ಲಿ ಆ ಲಕ್ಷಾಲಂಕಾರವನ್ನು ಬರೆದಂಥವರಿಗೆ ಗಜಚ್ಛಾಯ ಯೋಗ ಅಂತ ಅನ್ನೋದೊಂದು ಯೋಗ ಇದೆ, ಅದೊಂದು ಪುಣ್ಯಕರವಾದಂತಹ ಯೋಗ ಅನ್ನೋದು ಕಲ್ಪನೆನೇ ಆಗಿಲ್ಲ. ಅದಕ್ಕೆ ಅವ್ರು ಬೇರೆನೇ ಅರ್ಥ ಮಾಡಿದ್ದಾರೆ. ಆಯ್ತು, ಗಜಚ್ಛಾಯ ಯೋಗ ಅಂದ್ರೆ ಏನನ್ನು ಹೇಳ್ತಾರೆ? ನಾನು ಇದನ್ನೆಲ್ಲ ಅನೇಕ ಜ್ಯೋತಿಷಜ್ಞರ ಮೂಲಕ ಬೇರೆ ಬೇರೆ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡುವಂತ ಪ್ರಯತ್ನ ಮಾಡಿದೆ. ಚತುರ್ವರ್ಗ ಚಿಂತಾಮಣಿ ಅಂತ ಅದರಲ್ಲಿ ಹೀಗಿರುವಂತ ಕೆಲವು ಶ್ಲೋಕಗಳು. ಹಸ್ತಿಚ್ಛಾಯಾಸು ವಿಧಿವತ್ ಕರ್ಣವ್ಯಜನ ಬೀಜಿತ ಅನ್ನುವ ಶ್ಲೋಕ ಅಲ್ಲೂ ಕೂಡ ಕಾಣಿಸ್ತದೆ. ಶ್ರಾದ್ದಂ ದದ್ಯಾದಿತಿ ಶೇಷಃ, ಶ್ರಾದ್ದವನ್ನ ಅಲ್ಲಿ ಮಾಡಬೇಕು. ಕರ್ಣವ್ಯಜನ ಬೀಜಿತಂ ಅಥವಾ ಕರ್ಣವ್ಯಜನ ಬೀಜಿತ ಹೀಗೆಲ್ಲ ಬೇರೆ ಬೇರೆ ಕಾಣಿಸ್ತದೆ. ಕರ್ಣವ್ಯಜನ ಬೀಜಿತ ಇತ್ಯನೇನ ಏತದ್ವಚನಂ ಪ್ರತ್ಯಕ್ಷ ಗಜಚ್ಛಾಯಾ ವಿಷಯ ಇತ್ಯವಗಮ್ಯತೆ. ಕರ್ಣವ್ಯಜನ ಬೀಜಿತ ಅಂತಿದೆ ನೋಡಿ, ಅಲ್ಲಿ ಆನೆಯ ಕಿವಿಗಳಿಂದ ಗಾಳಿ ಬೀಸಲ್ಪಡ್ತಾ ಇರಬೇಕು ಅಂತ. ಅಲ್ಲೇನೋ ವಟವೃಕ್ಷದ ಗಾಳಿ ಬೀಸ್ತಾ ಇರಬೇಕು ಅಂತ ಅರ್ಥ ಮಾಡಿಕೊಂಡದ್ದು, ಅದೆಲ್ಲ ತೀರಾ ಕ್ಷುಲ್ಲಕವಾದ್ದು. ಯಾವ ದೃಷ್ಟಿಯಿಂದ ಅದನ್ನು ಸ್ವೀಕಾರ ಮಾಡಬೇಕಾಗಿಲ್ಲ. ಆ ಶ್ರಾದ್ದ ನಡೆದ ಪರಿಸರದಲ್ಲಿ ಒಂದು ಆನೆ ಇದ್ರೆ ಬಹಳ ಯೋಗ್ಯ, ಇರ್ಲೇಬೇಕಂತ ಏನಿಲ್ಲ. ಇದು ಯಾವಾಗ ಗಜಚ್ಛಾಯ ಯೋಗ ಇದ್ದಾಗ ಆನೆಯ ಅಲ್ಲಿದ್ರೆ ಆನೆಯ ಕಿವಿಗಳಿಂದ ಗಾಳಿ ಬೀಸ್ತಾ ಇರ್ತದೆ. ಆನೆ ಗೋವಿನಂತೆ ಒಂದು ಪವಿತ್ರವಾದಂತಹ ಪ್ರಾಣಿ, ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಥದ್ದು. ಮಾರ್ಕಂಡೇಯ ಪುರಾಣದಲ್ಲೂ ಕೂಡ ಅಂಥ ಒಂದು ಉಲ್ಲೇಖ ಇದೆ. ವನಸ್ಪತಿ ಗತೆಯ ಸೋಮೆ ಛಾಯಾತು ಪ್ರಾಂಗುಖಿ ಭವೇತ್ ಗಜಚ್ಛಾಯಾತು ಸಾ ಪ್ರೋಕ್ತ ತಸ್ಯಾಂ ಶ್ರಾದ್ದಂ ಪ್ರಕಲ್ಪಯೇತ್. ಈ ಗಜಚ್ಛಾಯ ಅಂತ ಅನ್ನೋದು ತ್ರಯೋದಶಿ ದಿವಸನೇ, ಕೃಷ್ಣ ಪಕ್ಷದ ತ್ರಯೋದಶಿನೇ ಬರ್ತದಂತಲ್ಲ, ಹೀಗೊಂದು ಅಮಾವಾಸ್ಯ ದಿವಸ ಸೋಮ ವನಸ್ಪತಿಗಳಲ್ಲಿ ಇರ್ತಾನಂತೆ. ಅಮಾವಾಸ್ಯ ಅಪರಾಹ್ನ ಇತ್ಯರ್ಥ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಆ ಮಾರ್ಕಂಡೇಯ ಪುರಾಣದ ಶ್ಲೋಕಕ್ಕೆ. ಆಗ ಈ ಗಜಚ್ಛಾಯ ಯೋಗ ಅಂತ ಕರೆದಿದೆ. ಆಗ ಶ್ರಾದ್ದವನ್ನು ಮಾಡಬೇಕು ಅಂತ ಅಲ್ಲಿ ಬಂದಿರುವಂತಹ ಒಂದು ವಿಷಯ. ಸ್ಕಂದ ಪುರಾಣದ ಮಾತೊಂದಿದೆ. ಯದಾ ಇಂದು ಪಿತೃದೈವತ್ಯೆ ಹಂಸಶ್ಚೈವ ಕರೆ ಸ್ಥಿತಃ ತಿಥಿರ್ ವೈಶ್ರವಣಿ ಯಾಚ ಗಜಚ್ಛಾಯೇತಿ ಸಾಸ್ಮೃತ. ಏನು ಗಜಚ್ಛಾಯ ಯೋಗ ಅಂದ್ರೆ, ಇಂದು ಅಂದ್ರೆ ಚಂದ್ರಮ ಅವನು ಪಿತೃದೇವತಾಕವಾದ ಮಘ ನಕ್ಷತ್ರದಲ್ಲಿದ್ದಾಗ, ಹಂಸ ಅಂದ್ರೆ ಸೂರ್ಯ, ಹಂಸ ಅಂತ ಸೂರ್ಯನಿಗೆ ಹೆಸರು, ಅವನು ಕರದಲ್ಲಿರುವುದು ಅಂದ್ರೆ ಈ ಹಸ್ತ ನಕ್ಷತ್ರದಲ್ಲಿರುವುದು ಅಂತ ಅರ್ಥ.
ಅದಕ್ಕೆ ಆವಾಗ ವೈಶ್ರವಣಿ ತಿಥಿ ಇದ್ರೆ, ತ್ರಯೋದಶಿ ತಿಥಿ ಇದ್ರೆ ಅದನ್ನ ಗಜಚ್ಛಾಯ ಯೋಗ ಅಂತ ಕರೀತಾರೆ. ಸ್ಕಂದ ಪುರಾಣದಲ್ಲಿಯೂ ಆ ಮಾಹಿತಿ ಬಂದಿದೆ. ನರಸಿಂಹ ಪುರಾಣದಲ್ಲಿದೆ. ಹಂಸೆ ಹಂಸಸ್ಥಿತೆ ಯಾತು ಮಘಾಯುಕ್ತ ತ್ರಯೋದಶಿ ತಿಥಿರು ವೈಶ್ರವಣಿ ನಾಮ ಸಾ ಛಾಯಾ ಕುಂಜರಸ್ಯ. ಇದು ಕುಂಜರದ ಛಾಯ. ಇಲ್ಲಿ ಗಮನಿಸಿ, ಕುಂಜರ ಛಾಯ ಅಂದ್ರು ಗಜಚ್ಛಾಯ ಅಂದ್ರು ಹಸ್ತಿಚ್ಛಾಯ ಅಂದ್ರು ಒಂದೇ. ಕುಂಜರ ಅಂದ್ರೆ ಆನೆ, ಹಸ್ತಿ ಅಂದ್ರು ಆನೆ, ಗಜ ಅಂದ್ರು ಆನೆ. ಇದಕ್ಕೆ ಕುಂಜರ ಛಾಯ ಅಂತ ಕರೀತಾರೆ. ಒಂದೊಂದು ಕಡೆ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ ಅಷ್ಟೇ. ಪದ್ಮ ಪುರಾಣದಲ್ಲಿ ಮತ್ತೊಂದು ಮಾತು ಹೀಗೆ ಕೇಳಿ ಬರ್ತದೆ. ಬ್ರಹ್ಮ ಪುರಾಣದಲ್ಲಿ ಯೋಗೋ ಮಘಾ ತ್ರಯೋದಶ್ಯೋ, ಮಘಾ ನಕ್ಷತ್ರ ಇರಬೇಕು, ತ್ರಯೋದಶಿ ತಿಥಿ ಇರಬೇಕು. ಅದಕ್ಕೆ ಕುಂಜರ ಛಾಯ ಸಂದಕ, ಕುಂಜರ ಛಾಯ ಅಂತ ಅದಕ್ಕೆ ಹೆಸರು. ಭವೇನ್ ಮಗಾಯಾಮ್ ಸಂಸ್ಥೆ ಚ ಶಶಿನಿ ಅರ್ಕೆ ಕರಸ್ಥಿತೆ. ಚಂದ್ರ ಮಘಾ ನಕ್ಷತ್ರದಲ್ಲಿರಬೇಕು. ಮತ್ತೆ ಸೂರ್ಯ, ಅರ್ಕ ಅಂದ್ರೆ ಸೂರ್ಯ, ಅತ್ತ ಕರದಲ್ಲಿ ಅಂದ್ರೆ ಹಸ್ತ ನಕ್ಷತ್ರದಲ್ಲಿ ಇರಬೇಕು. ಅಯಂ ಅರ್ಥ ಸೂರ್ಯೇ ಹಸ್ತಸ್ಥಿತೆ. ಸೂರ್ಯನು ಹಸ್ತ ನಕ್ಷತ್ರದಲ್ಲಿದ್ದಾಗ ಚಂದ್ರಾಧಿಷ್ಠಿತಾಭಿ ಮಘಾಭಿ, ಚಂದ್ರ ಮಘಾ ನಕ್ಷತ್ರದಲ್ಲಿದ್ದಾಗ ತ್ರಯೋದಶ್ಯಾ ಯೋಗ ಗಜಚ್ಛಾಯ ಸಂಜ್ಞಕ. ಇದೆಲ್ಲ ಆ ಜ್ಯೋತಿಷ ಗ್ರಂಥಗಳ, ಧರ್ಮಶಾಸ್ತ್ರ ಗ್ರಂಥಗಳ ಕೆಲವು ವಾಕ್ಯಗಳು ಮತ್ತೆ ಅಲ್ಲಿ ಬಂದಿರುವಂತಹ ಟಿಪ್ಪಣಿಗಳಿವು. ಸಚ ಭಾದ್ರಪದ ಅಪರ ಪಕ್ಷೆ ಸಂಭವತಿ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಅದು ಬರ್ತದೆ. ಹಂಸೆ ಹಂಸಸ್ಥಿತಿ ಯಾತು ಅಮಾವಾಸ್ಯ ಕರಾನ್ವಿತ. ಅಮಾವಾಸ್ಯ ಅದು ಹಸ್ತ ನಕ್ಷತ್ರದಲ್ಲಿ ಇದ್ದಾಗ, ಆಗ ಸೂರ್ಯ ಹಸ್ತ ನಕ್ಷತ್ರದಲ್ಲಿದ್ದಾಗ ಸಾಜ್ಞೇಯ ಕುಂಜರಚ್ಛಾಯ ಇತಿ ಬೋಧಾಯನೋ ಬ್ರವೀತ್. ಆಪಸ್ತಂಭ, ಬೋಧಾಯನ ಮೊದಲಾದ ಧರ್ಮಶಾಸ್ತ್ರಕಾರರು ಇವರೆಲ್ಲ ಅವರು ಹಾಗೆ ಅಭಿಪ್ರಾಯ ಪಡ್ತಾರೆ. ಇನ್ನೊಂದು ಶ್ಲೋಕ ಇದೆ. ಸೈಮಿಕೇಯೋ ಯದಾ ಸೂರ್ಯಂ ಗ್ರಸತೆ ಪರ್ವ ಸಂಧಿಶು. ಈ ರಾಹು ಈ ಸೂರ್ಯನನ್ನ ಕೆಲವು ಬಾರಿ ಕಬಳಿಸ್ತಾನೆ. ಅಮಾವಾಸ್ಯ ಮತ್ತು ಪ್ರತಿಪತ್ತ ತಿಥಿಗಳ ಸಂಗಮ ಕಾಲದಲ್ಲಿ, ಗ್ರಹಣ ಕಾಲ ಅದು. ಅದಕ್ಕೂ ಕೂಡ ಗಜಚ್ಛಾಯ ಅಂತ ಹೇಳ್ತಾರೆ. ಬೇರೆ ಬೇರೆ ಗಜಚ್ಛಾಯಗಳಿವೆ. ಇಲ್ಲಿ ನಮಗೆ ನಾವು ನೋಡ್ತಾ ಇರುವುದು ಭಾದ್ರಪದ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ಗಜಚ್ಛಾಯ ಯೋಗ ಇದ್ದಾಗ. ಮನುಸ್ಮೃತಿಯಲ್ಲಿಯೂ ನಾವೀಗ ಮಹಾಭಾರತದಲ್ಲಿ ನೋಡ್ತಿರುವಂತಹ ಒಂದು ಶ್ಲೋಕ ಇದೆ. ಅಪಿನಸ್ಸ ಕುಲೇ ಭೂಯಾತ್ ಯೋನೋ ದದ್ಯಾತ್ ತ್ರಯೋದಶೀಂ ಪಾಯಸಂ ಮಧುಸರ್ಪಿಭ್ಯಾಂ ಪ್ರಾಚ್ಛಾಯೇ ಕುಂಜರಸ್ಯ ಚ. ಕುಂಜರ ಛಾಯೆ ಅದೇ ಗಜಚ್ಛಾಯ ಯೋಗ ಇದ್ದಾಗ ಪ್ರಾಚೀ ಛಾಯಾ, ಪೂರ್ವ ದಿಕ್ಕಿಗೆ ಆ ನೆರಳಿರಬೇಕು ಅಂತ ಅದೊಂದು ಕಾಣಿಸ್ತದೆ. ಯಸ್ಮಿನ್ ದೇಶೆ ಸಹ ಪ್ರಾಚ್ಛಾಯ, ಪೂರ್ವ ದಿಕ್ಕಿನಲ್ಲಿ ಯಾವಾಗ ನೆರಳು ಬೀಳ್ತದೋ ಆ ದೇಶವನ್ನ ಪ್ರಾಚ್ಛಾಯ ಅಂತ ಕರೀತಾರೆ. ತಸ್ಮಿನ್, ಅದಕ್ಕೆ ಕುಂಜರ ಛಾಯ ಅಂತ ಹೀಗೆ ಹೆಸರಿದೆ. ಆಜೇನ ಸರ್ವಲೋಹೇನ ವರ್ಷಾಸು ನಿಯತವ್ರತಃ. ಅಜಮಾಂಸದಿಂದ ಶ್ರಾದ್ದ ಮಾಡೋದಿದೆ. ಸರ್ವಲೋಹ ಅಂತ ಹೀಗೆ ಬೇರೆ ಬೇರೆ ಖಡ್ಗ ಮೃಗದ ಮಾಂಸ ಮೊದಲಾದ ಮಾಂಸಗಳಿಂದ ಶ್ರಾದ್ದ ಮಾಡೋದು ಕೂಡ ರೂಢಿಯಲ್ಲಿದೆ. ನಾವು ಅದನ್ನು ಈ ಹಿಂದೆ ನೋಡಿದ್ದೀವಿ. ಸರ್ವಲೋಹೇನ ಅಂದ್ರೆ ಲೋಹಿತ ಸರ್ವಾಂಗೇನ ಅಂತ ಅದಕ್ಕೆ ಹಿಂದೆ ಅರ್ಥ ಬರೆದಿದ್ದಾರೆ. ಇದನ್ನ ಈ ಧರ್ಮಶಾಸ್ತ್ರಕಾರರು, ಈಗ ನಾವೇನು ಚತುರ್ವರ್ಗ ಚಿಂತಾಮಣಿ ಅಂತ ನೋಡ್ತಾ ಇದ್ದೀವಿ, ಅವರು ಮಹಾಭಾರತದಲ್ಲೂ ಹೀಗೊಂದು ಶಬ್ದ ಇದೆ, ಅಜೇನ ಸರ್ವಲೋಹೇನ ಅಂತ ಹೀಗೆ ಬಂದದ್ದನ್ನ ಅವರು ಉಲ್ಲೇಖಿಸಿದ್ದಾರೆ. ಅಜೇನ ವಾಪಿ ಲೋಹೇನ ಮಖಾಸ್ವೇವ ಯಥವ್ರತಃ ಅಂತ ಇಲ್ಲಿ ಬಂದಿದೆ. ನಾವೀಗ ಮಹಾಭಾರತದ ಶ್ಲೋಕವನ್ನೇನು ನೋಡ್ತಾ ಇದ್ದೀವಿ, ಅಪಿನಸ್ವ ಕುಲೇ ಜಾಯಾತ್ ಅನ್ನುವ ಶ್ಲೋಕ. ನಮ್ಮ ಕುಲದಲ್ಲಿ ಅಂತವನೊಬ್ಬ ಹುಟ್ಟುತ್ತಾನ ಅಂತ ಹೀಗೆ ಆಲೋಚನೆ ಮಾಡುವಾಗ ಆ ಶ್ಲೋಕದ ಮುಂದೆ ಅಜೇನ ವಾಪಿ ಲೌಹೇನ ಅಂತಿದೆ. ಇವರು ಅಜೇನ ಸರ್ವಲೋಹೇನ ಅನ್ನುವ ಪಾಠವನ್ನು ಇಟ್ಕೊಂಡಿದ್ದಾರೆ ಪ್ರಾಯ. ಯಾಕಂದ್ರೆ ಅವರು ಉಲ್ಲೇಖ ಮಾಡಿದ್ದು ಇದನ್ನೇ ಇದ್ದಿರಬೇಕು. ಅಜೇನ ವಾಪಿ ಲೌಹೇನ ಮಘಾಸ್ವೇವ ಯಥವ್ರತಃ. ಈಗ ನಾವು ನೋಡ್ತಾ ಇರುವಂತಹ ಶ್ಲೋಕ ಇದು. ಆಜೇನ ವಾಪಿ ಲೌಹೇನ ಮಘಾಸ್ವೇವ ಯಥವ್ರತಃ ಅಂತ ನಾವು ನೋಡಿದರೆ, ಆ ಚತುರ್ವರ್ಗ ಚಿಂತಾಮಣಿಕಾರರು ಉಲ್ಲೇಖ ಮಾಡಿದಂಥ ಶ್ಲೋಕ ಮಹಾಭಾರತ ಏಪಿ ಅಂತ ಹೇಳಿದಾರಲ್ಲ, ಅನುಶಾಸನ ಪರ್ವಡೆ ಅಂತ ಅವ್ರು ಹೇಳಿಲ್ಲ, ಬೇರೆ ಕಡೆ ಎಲ್ಲಾದ್ರೂ ಬಂದಿರಬಹುದು. ಅನುಶಾಸನ ಪರ್ವದ್ದೇ ಆಗಿದ್ರೆ ಹೀಗೆ ಅಜೇನ ಸರ್ವಲೋಹೇನ ವರ್ಷಾಸು ನಿಯತ ವ್ರತಃ.
ವರ್ಷಾ ಕಾಲದಲ್ಲಿ ಅಂದ್ರೆ ಆ ಭಾದ್ರಪದ ಮಾಸದಲ್ಲಿ ಅವನು ಶ್ರಾದ್ದ ಮಾಡಬೇಕು ಅಂತ ಹೀಗೆ ಅದು ಗೊತ್ತಾಗ್ತದೆ. ಪ್ರಸಂಗಾತ್ ಅಲ್ಲಿ ಬಂದಿರುವ ಕೆಲವು ಶ್ಲೋಕಗಳನ್ನು ಓದ್ತಿದ್ದೇನೆ. ಘೃತೇನ ಭೋಜೆ ದ್ವಿಪ್ರಾನ್, ತುಪ್ಪದ ಮೂಲಕ ಭೋಜನ ಮಾಡಿಸಬೇಕು. ಛಾಯಾಯಾಮ್ ದರ್ಶನೇ ರಾಹೋಹೋ, ಖಡ್ಗ ಮಾಂಸೇನ ಯೋಗಿನಂ, ಖಡ್ಗ ಮೃಗದ ಮಾಂಸದಿಂದ ಭೋಜನ ಮಾಡಿಸಬೇಕು. ದಾತಾ ಸರ್ವೇಷು ಲೋಕೇಶು ಕಾಮಚಾರಿ ಭವಿಷ್ಯತಿ, ಯಥೇತತ್ ಪಂಚಕಂ ನ ಸ್ಯಾತ್ ಏಕೇನಾಪಿ ವಯಂ ತದಾ ತೃಪ್ತಿಂ ಪ್ರಾಪ್ಸ್ಯಾಮೋ ಮಹತೀಂ ಕಿಂ ಪುನಃ ಸರ್ವಸಂಪದ. ಪಿತೃಗಳು ಈ ತರದ ಎಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಗಯಾ ಕ್ಷೇತ್ರದಲ್ಲಿ ಆಗ ಗ್ರಹಣ ಇರಬೇಕು, ಖಡ್ಗ ಮೃಗದ ಮಾಂಸ ಲಭ್ಯವಾಗಬೇಕು, ಆವಾಗ ಕುಂಜರ ಛಾಯಾಯೋಗ ಇರಬೇಕು, ಗಜಚ್ಛಾಯಾಯೋಗ. ಆ ಕಲ್ಪ ಕಾಲಿಕಿ ತೃಪ್ತಿ, ಕಲ್ಪ ಮುಗಿಯೋ ತನಕನೂ ನಮಗೆ ತೃಪ್ತಿ ಆಗ್ತದೆ ಅಂತ ಅವರು ಪಿತೃಗಳು ಹೇಳ್ಕೊಂಡಿದ್ದ ಒಂದು ಭಾಗ ಅಲ್ಲಿದೆ. ಅದಿಲ್ಲದೆ ಹೋದ್ರೆ ಯಾವ್ದಾದ್ರು ಒಂದಿದ್ರೂ ಸಾಕು, ಯಾವುದೋ ಒಂದು ಯೋಗ ಇದ್ರೂ ಶ್ರಾದ್ದವನ್ನು ಮಾಡಲಿ, ಅಂತೂ ಮಾಡದೇ ಇರಬಾರದು ನಮ್ಮ ಕುಲದಲ್ಲಿ ಹುಟ್ಟಿದವನು. ಅಭ್ಯರ್ಚ್ಯ ಮಧುಸರ್ಪಿಭ್ಯಾಂ ನಾನ್ವಪೇತ್ ಕುಶ ಸಂಚಯೇ ಛಾಯಾಯಾಮ್ ಹಸ್ತಿನಶ್ಚೈವ ವಸ್ತದ್ದೌಹಿತ್ರ ಸನ್ನಿಧೌ, ಮತ್ತು ಬೇರೆ ಬೇರೆ ಕೆಲವು ಶ್ಲೋಕಗಳು. ಅಲ್ಲಿರುವ ಕೆಲವು ಶ್ಲೋಕಗಳು, ಅಲ್ಲಿರುವ ಅಕ್ಷರ ಕೆಲವು ಸ್ಪಷ್ಟವಾಗಿಲ್ಲ, ಅದರಿಂದ ನಾನು ಹೇಗೆ ಉಪಲಬ್ಧ ಇದೆಯೋ ಹಾಗೆ ಓದಿದ್ದೇನೆ. ಈ ಗಜಚ್ಛಾಯಾ ಯೋಗ ಅಂತ ಏನು ಬಂತಲ್ಲ, ಅದರಲ್ಲಿ ಕರ್ಣವ್ಯಜನ ವೀಜಿತ ಅಂತ ಒಂದು ಶಬ್ದ ಬಂತಲ್ಲ, ಅದ್ರ ಬಗ್ಗೆ ನಾವೀಗ ಸ್ವಲ್ಪ ಆಲೋಚನೆ ಮಾಡೋಣ. ಕರ್ಣವ್ಯಜನ ವೀಜಿತ ಅಂದ್ರೆ ಆನೆಯ ಕಿವಿಗಳ ಒಂದು ಗಾಳಿಯಲ್ಲಿ ಬೀಸ್ತಾ ಇರಬೇಕು ಅಂತ ಒಂದು ಅನುವಾದ ಇದೆ. ಹಸ್ತಿಚ್ಛಾಯ ರಾಜ್ಞ ತದನುಗೃಹೀತಸ್ಯ ವಾ ಪಿಂಡದಾನೆ, ಸ್ವಯಂ ರಾಜನ ಹತ್ರ ಆನೆ ಇರ್ತದೆ. ಆ ರಾಜನ ಹತ್ರ ಆನೆ ಇದ್ದಾಗ ಅವನು ಆ ಆನೆಯನ್ನ ಅಲ್ಲಿ ಸಮೀಪದಲ್ಲಿ ತಂದು ಕಟ್ಟಿಸಿ, ಅಥವಾ ಪರಿಸರದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದ್ದರೆ ಅದರ ಕಿವಿಯಿಂದ ಗಾಳಿ ಬೀಸ್ತಾ ಇದ್ರೆ ಅವಾಗ ಶ್ರಾದ್ದ ಮಾಡಬಹುದು. ಅಥವಾ ರಾಜನ ಅನುಗ್ರಹ ಇದ್ದವನು, ಆನೆಯನ್ನು ದಾನ ಪಡ್ಕೊಂಡವನು, ಅಥವಾ ರಾಜನ ಕಡೆಯಿಂದ ಏನಾದರೂ ಆನೆಯನ್ನ ಆ ಸಂದರ್ಭದಲ್ಲಿ ತರಿಸಿಟ್ಕೊಂಡವನು ಅವನು ಮಾಡಬಹುದು. ತದನ್ಯಸ್ಯ ತತ್ ಸಂಪಾದನಾ ಶಕ್ತಿ ವಿರಹಾತ್, ಇವೆಲ್ಲ ಟೀಕಾ ವಾಕ್ಯಗಳು, ಟಿಪ್ಪಣಿ ವಾಕ್ಯಗಳು. ರಾಜನಿಗೆ ಸಾಧ್ಯ, ಅಥವಾ ರಾಜನ ಅನುಗ್ರಹ ಇದ್ದವನಿಗೆ ಸಾಧ್ಯ, ಬೇರೆಯವರಿಗೆ ಆನೆಯನ್ನೇ ತರಲಿಕ್ಕೆ ಸಾಧ್ಯ. ಅದು ಇಲ್ಲದೆ ಹೋದ್ರೂ ಕೂಡ ಅವರು ಶ್ರಾದ್ದ ಮಾಡಬಹುದು. ಆ ಆನೆಯನ್ನೇ ಅಲ್ಲಿ ತರಿಸಿ ಅದರ ಸನ್ನಿಧಾನದಲ್ಲಿ ಶ್ರಾದ್ದ ಮಾಡುವುದು ಇನ್ನೂ ಹೆಚ್ಚು ಶ್ರೇಷ್ಠ. ಯತ್ರ ಪಿಂಡದಾನಂ ಕರ್ತವ್ಯಂ ತತ್ರ ಹಸ್ತಿಚ್ಛಾಯಾ ಸಂಪಾದನೆಯ ತದ್ವೈಶಿಷ್ಟ್ಯಂ ಆಪಾದ್ಯಂ. ಸಾಧ್ಯವಾದರೆ ಆನೆಯನ್ನೇ ಅಲ್ಲಿ ತರಿಸಿದ್ರೆ ಅದು ಹೆಚ್ಚು ಯೋಗ್ಯವಾದ್ದು. ಅದಿಲ್ಲದೆ ಹೋದ್ರೆ ಗಜಚ್ಛಾಯಾ ಯೋಗ ಅಂತೂ ಇದ್ದೇ ಇರ್ತದೆ. ಇದು ಆ ಟೀಕಾ ಮತ್ತು ಟಿಪ್ಪಣಿಗಳ ಅಭಿಪ್ರಾಯ. ಅತಃ ವಿನಾಪಿ ಹಸ್ತಿಚ್ಛಾಯಾಧಿಕಂ ಭವತ್ಯೇವ ಪಿಂಡದಾನಂ. ಹಸ್ತಿಚ್ಛಾಯಾ ಯೋಗ ಇಲ್ಲದಿದ್ರೂ ಪಿಂಡದಾನ ಆಗ್ತದೆ, ಅಥವಾ ಆನೆಯಲ್ಲಿ ತರಿಸಿಲ್ದೇ ಇದ್ದಾಗ್ಲೂ ಪಿಂಡದಾನ ಆಗಬಹುದು. ಪಿಂಡದಾನ ಮಾಡಬೇಕಾದ್ದು ಮುಖ್ಯ ಅಂತ ಅದರ ತಾತ್ಪರ್ಯಗಳನ್ನು ನಾವು ನೋಡ್ತೀವಿ. ಏತಚ್ಚ ಗಜಚ್ಛಾಯಾ ಪ್ರಕರಣೆ ವ್ಯಕ್ತಮಸ್ತಿ. ಗಜಚ್ಛಾಯಾ ಪ್ರಕರಣ ಅಂತ ಹೇಳಿ ಆ ಚತುರ್ವರ್ಗ ಚಿಂತಾಮಣಿಯಲ್ಲಿ ಒಂದು ನಿರ್ದಿಷ್ಟವಾದಂತಹ ಭಾಗವೇ ಇದೆ. ಯಾಕೆ ಅದನ್ನು ಗಜಚ್ಛಾಯಾ ಅಂತ ಹೇಳಿದ್ದಾರೆ, ಕೆಲವು ಕಡೆ ಹಸ್ತಿಚ್ಛಾಯಾ ಅಂತ ಹೇಳಿದ್ದಾರೆ, ಕೆಲವು ಕಡೆ ಕುಂಜರ ಛಾಯಾ ಅಂತ ಹೇಳಿದ್ದಾರೆ. ಇದರದೆಲ್ಲ ತಾತ್ಪರ್ಯ ಏನು? ಅದಕ್ಕೆ ಹೆಚ್ಚು ಪ್ರಸಿದ್ಧವಾದ್ದು ಗಜಚ್ಛಾಯಾ ಯೋಗ ಅಂತಾನೆ. ಗಜ ಅನ್ನೋದಕ್ಕೆ ಪರ್ಯಾಯ ಪದವಾಗಿ ಕುಂಜರ ಅನ್ನೋ ಶಬ್ದವನ್ನು ಕೆಲವು ಕಡೆ ಬಳಕೆ ಮಾಡಿದ್ದಾರೆ. ಹಸ್ತಿ ಅಂತ ಇನ್ನು ಕೆಲವು ಕಡೆ ಪ್ರಯೋಗ ಮಾಡಿದ್ದಾರೆ. ಗಜ ಅಂದ್ರು ಕುಂಜರ ಅಂದ್ರು ಹಸ್ತಿ ಅಂದ್ರು ಅರ್ಥ ಒಂದೇ. ಇದಕ್ಕೊಂದು ದೃಷ್ಟಾಂತವನ್ನು ನಾವು ನೆನಪು ಮಾಡ್ಕೊಳ್ಬಹುದು. ಕೌರವರ ರಾಜಧಾನಿ ಹಸ್ತಿನಾವತಿ. ಅದನ್ನು ಹಸ್ತಿ ಅಂತ ಒಬ್ಬ ಚಕ್ರವರ್ತಿ, ಕುರುಕುಲದ ಒಬ್ಬ ಪುರುಷ, ಅವನ ಹಿಂದೆ ಅದನ್ನು ಮಾಡಿದವನು. ಇಲ್ಲಿ ಆ ಹಸ್ತಿನಾವತಿಯನ್ನೇ ಕೆಲವು ಕಡೆ ನಾಗಪುರಿ ಅಂತ ವರ್ಣನೆ ಮಾಡ್ತಾರೆ. ನಾಗಪುರಿ ಅಂತ ವರ್ಣನೆ ಮಾಡ್ಲಿಕ್ಕೆ ಏನು ಕಾರಣ? ಪರ್ಯಾಯ ಪದ ಹಸ್ತಿ ಅಂತ ಅನ್ನೋದು, ಹಸ್ತಿ ಅಂದ್ರೆ ಆನೆ, ಅದಕ್ಕೆ ಪರ್ಯಾಯ ಪದ ನಾಗ ಅಂತ ಹೇಳಿ. ಆ ನಾಗ ಅಂತ ಅನ್ನೋದನ್ನು ಕೆಲವು ಕಡೆ ಪ್ರಯೋಗ ಮಾಡಿರ್ತಾರೆ. ಅದಕ್ಕೆಲ್ಲದಕ್ಕೂ ಅರ್ಥ ಹಸ್ತಿನಾವತಿ ಅಂತಾನೆ. ಇನ್ ಕೆಲವು ಕಡೆ ಗಜ ಸಾಹ್ವಯೇ ಅಂತ ಪ್ರಯೋಗ ಇದೆ. ಮಹಾಭಾರತದಲ್ಲಿ ಈ ಮೂರು ಶಬ್ದಗಳು ಬಂದಿದೆ. ಹಾಸ್ತಿನಃ ಪುರ್ಯೆ, ಹಾಸ್ತಿನಃ ಪುರೇ, ಹಾಸ್ತಿನ ಪುರೇ, ಹಸ್ತಿನಾವತ್ಯಾಂ, ನಾಗಪುರಿಯಾಂ. ಇನ್ನು ಕೆಲವು ಕಡೆ ಗಜ ಸಾಹ್ವಯೇ, ಗಜದ ಅಂದ್ರೆ ಆನೆಯ
ಸಮಾನವಾದ ಹೆಸರುಳ್ಳಂತಹ ನಗರ. ಅಂದ್ರೆ ಆನೆಗೆ ಸಮಾನವಾದ ಹೆಸರು ಅಂದ್ರೆ ಇನ್ನೊಂದು ಹೆಸರು ಅಂದ್ರೆ ಹಸ್ತಿ ಅನ್ನೋ ಹೆಸರು. ಆ ಹೆಸರನ್ನು ಪಡ್ಕೊಂಡಂತಹ ಊರು ಅಂತ ಅದರ ಅರ್ಥ. ಹೀಗೆ ನಾಗಸಾಹ್ವಯ, ಗಜಸಾಹ್ವಯ, ಹಸ್ತಿನಾವತಿ ಅನ್ನೋ ಶಬ್ದಗಳೆಲ್ಲ ಹಸ್ತಿಗೆ ಬಂದಿರ್ತವೆ. ಮೂಲ ಅದರ ಶಬ್ದ, ಆ ಊರಿನ ಹೆಸರು ಹಸ್ತಿನಾವತಿ ಅಂತ ಹೇಳಿ. ಹಾಗೆ ಇಲ್ಲೂ ಕೂಡ ಗಜಛಾಯಾಯೋಗ ಅಂತ ಅದ್ರ ಹೆಸರು. ಆ ಗಜಛಾಯಾಯೋಗ ಅಂತನ್ನುವುದನ್ನೇ ಕೆಲವು ಕಡೆ ಕುಂಜರಛಾಯ, ಕೆಲವು ಕಡೆ ಹಸ್ತಿಛಾಯ ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಮಹಾಭಾರತದಲ್ಲೂ ಕೂಡ ಹಸ್ತಿಛಾಯ ಅಂತ ವರ್ಣನೆ ಬಂದಿದೆ. ಆದರೆ ನಮ್ಮ ಲಕ್ಷಾಲಂಕಾರಕಾರರಾದವರು ಗಜಛಾಯ ಯೋಗ ಅನ್ನೋದೊಂದು ಯೋಗ ಇದೆ, ಜ್ಯೋತಿಷಾಸ್ತ್ರದಲ್ಲಿ ಒಂದು ಲಕ್ಷಣ ಹೇಳಿದ್ದಾರೆ, ಧರ್ಮಶಾಸ್ತ್ರದಲ್ಲಿ ಅದಿದೆ ಅಂತ ಅನ್ನೋದನ್ನೇ ಗಮನಕ್ಕೆ ತಂದುಕೊಂಡಿಲ್ಲ. ಹಸ್ತಿಛಾಯ ಅಂತಂದ್ರೆ ಅವರಿಗೆ ಹಸ್ತಿ ಅಂದ್ರೆ ಹಸ್ತ ಉಳ್ಳದ್ದು ಹಸ್ತಿ. ಹಸ್ತ ಅಂದ್ರೆ ಕೈಯಂತೆ, ಕೈ ಬೆರಳಂತೆ ನೇತಾಡುವ ಆಲದ ಗಿಡದ ಬಿಳಲುಗಳು, ಅದು ಉಳ್ಳದ್ದೇ ಹಸ್ತಿ. ಅದರ ಬುಡದಲ್ಲಿ ಹೋಮ ಯಜ್ಞ ಮಾಡಬೇಕು, ಶ್ರಾದ್ದ ಮಾಡಬೇಕು, ಪಿತೃಯಜ್ಞ ಮಾಡಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಗಯಾ ಕ್ಷೇತ್ರದಲ್ಲಿ ವಟವೃಕ್ಷದ ಸಮೀಪದಲ್ಲೂ ಶ್ರಾದ್ದ ಮಾಡ್ತಾರೆ. ಎಲ್ಲಾ ಪ್ರಸಂಗಗಳಲ್ಲಿಯೂ ವಟವೃಕ್ಷದ ಸಮೀಪದಲ್ಲಿ ಏನು ಶ್ರಾದ್ದ ಮಾಡುವುದು ಎಲ್ಲ ಕಡೆ ಕಂಡಿಲ್ಲ. ಹಾಗಾಗಿ ಅರ್ಥ ಇದಕ್ಕೆ ನಾವು ಮಾಡಬೇಕಾಗಿಲ್ಲ. ಅದು ಆ ಮೂಲ ಗಜಛಾಯಾ ಯೋಗ ಅನ್ನುವ ಶಬ್ದ ಏನಿದೆ, ಅಂತ ಒಂದು ಯೋಗ ಜ್ಯೋತಿಷಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ ಏನಿದೆ, ಅದರ ಮಹತ್ವವನ್ನೇ ನಮ್ಮಿಂದ ಮರೆಮಾಚಿ ಬಿಡ್ತದೆ. ಮತ್ತೆ ಹಸ್ತಿ ಅಂತ ಶಬ್ದ ಪ್ರಯೋಗ ಮಾಡಿದ್ದು ಕೂಡ ಮಹಾಭಾರತದಲ್ಲಿ ಗಜ ಅನ್ನೋ ಅರ್ಥದಲ್ಲೇ ಪ್ರಯೋಗ ಮಾಡಿದ್ದಾರೆ. ನೀವು ಹಸ್ತಿ ಅಂತ ಅನ್ನೋದಕ್ಕೆ ಹಸ್ತ ಅಂತಂದ್ರೆ ಆಲದ ಗಿಡದ ಬಿಳಲು ಅಂತ ಅರ್ಥ ಮಾಡಿಕೊಂಡು ಆಲದ ಗಿಡದ ಬುಡದಲ್ಲಿ ಶ್ರಾದ್ದ ಮಾಡಬೇಕು ಅಂತ ಅನ್ನೋದು ತೀರಾ ಅಸಮರ್ಥನೀಯವಾದಂತಹ ಅರ್ಥ. ಅದು ಯಾವ ದೃಷ್ಟಿಯಿಂದ ಸ್ವೀಕಾರಕ್ಕೆ ಯೋಗ್ಯ ಆಗದೇ ಇರುವಂತಹ ಅರ್ಥ ಅದು. ಹೀಗೆ ಲಕ್ಷಾಲಂಕಾರದ ವಿಮರ್ಶವನ್ನ ಇಲ್ಲಿಗೆ ಮಾಡಿ ಮುಗಿಸಿದ್ದೇನೆ. ಲಕ್ಷಾಲಂಕಾರ ಮಾಡಿರುವಂತಹ ಅದು ತಂದು ಒಡ್ಡಿರುವಂತಹ ಅನೇಕ ಸಮಸ್ಯೆಗಳಲ್ಲಿ, ಗಂಭೀರವಾದ ಸಮಸ್ಯೆಗಳಲ್ಲಿ ಇದೊಂದು. ಮೂಲ ಏನು ವಿಷಯ ಇದೆ ಅಂತ ಅನ್ನೋದನ್ನ ತಿರುಚಿ ಅದನ್ನು ತಿರುವು ಮುರುವು ಮಾಡಿ ಅಲ್ಲಿರುವ ಮಹತ್ವವನ್ನು ಕಡೆಗಣಿಸಿ ಅದು ಶ್ರೋತೃಗಳಿಗೆ ಯಾವ ರೀತಿಯಿಂದಲೂ ಅದರ ಮಹತ್ವ ತಿಳಿಯದೇ ಇರುವಂತೆ ಮಾಡಿ, ಮಹತ್ವ ನಮ್ಗೆ ಗೊತ್ತಾಗದಿದ್ರೂ ತೊಂದರೆ ಇಲ್ಲ, ಅಪಾರ್ಥ ಅಂತೂ ಆಗಬಾರದು. ಧರ್ಮಶಾಸ್ತ್ರಗಳಿಗೆ, ಜ್ಯೋತಿಷಾಸ್ತ್ರಗಳಿಗೆ ವಿರುದ್ಧವಾದಂತಹ ವ್ಯಾಖ್ಯಾನ ಇಂಥದನ್ನೆಲ್ಲ ಲಕ್ಷಾಲಂಕಾರ ಅನೇಕ ಕಡೆ ಮಾಡಿದೆ. ಅದ್ರ ಬಗ್ಗೆ ನಾವು ಲಕ್ಷಾಲಂಕಾರವನ್ನು ಬಹಳ ಗುಮಾನಿಯಿಂದ, ಎಚ್ಚರಿಕೆಯಿಂದಲೇ ನೋಡಬೇಕು. ಕಣ್ಮುಚ್ಚಿ ಅದರಿಂದ ಓದುವಂಥದ್ದಲ್ಲ. ಅದರ ಅನುವಾದದ ಸಂಪಾದನೆಗಳಲ್ಲೂ ಕೂಡ ಅಂಥ ಒಂದು ಎಚ್ಚರ ನಮಗೆ ಇರಬೇಕಾದ್ದು ಅಂತ ನಾನು ಎಲ್ಲ ಶ್ರೋತೃಗಳಲ್ಲಿ, ಸಂಪಾದಕರು, ವಿದ್ವಾಂಸರು ಅವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಿ ಇದನ್ನು ವಿಮರ್ಶಿಸಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಮುಂದಿನ ಭಾಗದಲ್ಲಿ ಆ ಮಾಂಸ ಆಹಾರದ ಸಮರ್ಪಣಾ ಶ್ರಾದ್ದದಲ್ಲಿ ಮತ್ತೆ ಯಾವ್ಯಾವ ತಿಥಿಗಳಲ್ಲಿ ಶ್ರಾದ್ದ ಮಾಡಿದ್ರೆ ಏನೇನು ಫಲ ಇದೆ ಅಂತ ಅನ್ನೋದನ್ನು ಹಿಂದೆ ನೋಡಿದ್ದೀವಿ. ಅದರ ಕುರಿತಾಗಿ ಬೇರೆ ಕೆಲವು ಪುರಾಣಗಳಲ್ಲಿಯೂ ಉಲ್ಲೇಖ ಇದೆ. ಯಾವ್ಯಾವ ತಿಥಿಗಳಲ್ಲಿ ಏನೇನು ಶ್ರಾದ್ದ, ಯಾವ್ಯಾವ ವಾರಗಳಲ್ಲಿ ಶ್ರಾದ್ದ ಮಾಡಿದ್ರೆ ಏನು ಫಲ, ಯಾವ ತಿಥಿಗಳಲ್ಲಿ ಏನು ಶ್ರಾದ್ದ ಮಾಡಿದ್ರೆ ಏನು ಫಲ, ಯಾವ ನಕ್ಷತ್ರಗಳಲ್ಲಿ ಶ್ರಾದ್ದ ಮಾಡಿದ್ರೆ ಏನು ಫಲ ಅನ್ನೋದೆಲ್ಲ ಮುಂದಿನ ಮಹಾಭಾರತದ ಒಂದು ಭಾಗದಲ್ಲಿ ಬರೋದಿದೆ. ಅದರಲ್ಲಿ ಬಂದಿರುವಂತೆ ಕೆಲವು ಬೇರೆ ಪುರಾಣಗಳಲ್ಲಿ ಬಂದಿರುವುದನ್ನು ಕೂಡ ನಾನು ಸೇರಿಸಿಕೊಂಡು ಹೇಳುವವನಿದ್ದೇನೆ. ಹಾಗೆ ಮಾಂಸಾಹಾರದ ಕುರಿತಾಗಿ ಕೂಡ ವರ್ಣನೆ ಅಲ್ಲಿ ಬಂದದ್ದನ್ನು ನಾನು ಹೇಳುವವನಿದ್ದೇನೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.